ರಾಜ್ಯದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಇದೆ ನೋಡಿ. 785 SSLC ಟಾಪರ್ಗಳಿಗೆ ಸರ್ಕಾರ ಗಿಫ್ಟ್ ಕೊಡ್ತಾ ಇದೆ. ಇನ್ನು ಮುಂದೆ ನಾವು ಲ್ಯಾಪ್ಟಾಪ್ ಕೊಡೋದಿಲ್ಲ, 50,000 ರೂಪಾಯಿ ಹಣವನ್ನು ಕೊಡ್ತೀವಿ, ಅದು ನಗದು ಬಹುಮಾನವನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. 785 SSLC ಟಾಪರ್ ವಿದ್ಯಾರ್ಥಿಗಳಿಗೆ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇದು ಸಿಹಿಯಾದ ಮತ್ತು ಅಚ್ಚರಿಕರವಾದಂತಹ ಘೋಷಣೆ ರಾಜ್ಯ ಸರ್ಕಾರದ. ಲ್ಯಾಪ್ಟಾಪ್ ಬದಲು ನಾವು ಕ್ಯಾಶನ್ನು ಕೊಡ್ತೀವಿ, ನಗದು ಪುರಸ್ಕಾರವನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಹಿಂದೆ ಲ್ಯಾಪ್ಟಾಪ್ ಕೊಡ್ತಾ ಇದ್ರು, ಈಗ ತಲಾ 50,000 ರೂಪಾಯಿ ನಗದು ಪುರಸ್ಕಾರವನ್ನು ನೀಡೋಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ತಲಾ 3 ವಿದ್ಯಾರ್ಥಿಗಳಿಗೆ ಕೊಡೋಕೆ ನಿರ್ಧಾರ ಮಾಡಿದೆ ಸರ್ಕಾರ. ಈಗ ಇನ್ನು ಮುಂದೆ ಲ್ಯಾಪ್ಟಾಪ್ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ರು. ಲ್ಯಾಪ್ಟಾಪ್ ಅಲ್ಲ, ನಾವು ದುಡ್ಡು ಕೊಡ್ತೀವಿ, 50,000 ರೂಪಾಯಿ ಕೊಡ್ತೀವಿ. ಹಿಂದೆ ಕೂಡ ಇತ್ತು, ಏನದು ಫಸ್ಟ್ ಬಂದರೆ ಅಥವಾ ಡಿಸ್ಟಿಂಕ್ಷನ್ ಬಂದರೆ, ಫಸ್ಟ್ ಕ್ಲಾಸ್ ಬಂದರೆ ಅವ್ರಿಗೆ ಇಷ್ಟು ದುಡ್ಡು ಅಂತ 15,000 ಎಷ್ಟು ಸಿಗ್ತಾ ಇತ್ತು SSLC. ಆದರೆ ಈಗ ಸರ್ಕಾರ ಹೇಳ್ತಾ ಇದೆ ಲ್ಯಾಪ್ಟಾಪು ಅಲ್ಲ, ಮತ್ತು ದುಡ್ಡಿನ ಪ್ರಮಾಣ ಕಡಿಮೆನೂ ಇಲ್ಲ, 50,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇಲಾಖೆ ಮನವಿ ಮಾಡಿತ್ತು ಸರ್ಕಾರಕ್ಕೆ, ಅದು ಒಪ್ಕೊಂಡಿದೆ. ಕಳೆದ ವರ್ಷ ಯಾರು ಟಾಪರ್ಗಳಿದ್ದಾರೆ ಅವರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಜಿಲ್ಲೆಯಲ್ಲಿ ಮತ್ತು ತಾಲೂಕುಗಳಲ್ಲಿ ಯಾರ್ಯಾರು ಟಾಪರ್ಸ್ ಇದ್ದಾರೆ ಅವರೆಲ್ಲ ನೋಡಿ ಲೆಕ್ಕಾಚಾರ ಹಾಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲೆ ಮತ್ತು ತಾಲೂಕು ಮಟ್ಟದ ತಲಾ 3 ವಿದ್ಯಾರ್ಥಿಗಳಿಗೆ ಈ ಒಂದು ಪುರಸ್ಕಾರ ಸಿಗುತ್ತೆ, 50,000 ರೂಪಾಯಿ ಸಿಗುತ್ತೆ. 2024-25ನೇ ಸಾಲಿನಿಂದ ನಾವು ನಗದು ಪುರಸ್ಕಾರವನ್ನು ಕೊಡ್ತೀವಿ. ಲ್ಯಾಪ್ಟಾಪ್ ಕೊಡೋದನ್ನು ಅದನ್ನು ಬದಲು ಮಾಡಿದ್ದೀವಿ ಅಂತೇಳಿ ಸರ್ಕಾರ ಹೇಳಿದೆ. ಅದೇ ರೀತಿಯಾಗಿ ಸರ್ಕಾರಿ ಶಾಲೆಯ ಮಕ್ಕಳು ಇನ್ನು ಮುಂದೆ ನೀವು ಸರಿಯಾದ ರೀತಿಯಲ್ಲಿ ಓದಿದರೆ, ಟಾಪರ್ಗಳಾದರೆ ನಿಮಗೆ ನಾವು 50,000 ಕೊಡ್ತೀವಿ. ಟಾಪರ್ ಅಂದರೆ ನೋಡಿ, ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಡಿಸ್ಟಿಕ್ಕಲ್ಲಿ, ನಿಮ್ಮ ತಾಲೂಕಿನಲ್ಲಿ ನೀವೇ ಟಾಪರ್ ಆಗಿರಬೇಕು. 1, 2, 3 ಈ 3 ಸ್ಥಾನಗಳಲ್ಲಿ ಇರಬೇಕು. ಯಾರಿರ್ತಾರೋ ಅವ್ರಿಗೆ ಕೊಡ್ತೀವಿ ಅಂತ. ಈ ಬಗ್ಗೆ ನೋಡಿ ಶಾಲಾ ಶಿಕ್ಷಣ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಈ ಹಿಂದೆ. ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಮಾಣ ಮಂಡಳಿ ಏನಿದೆ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ, ಅದಕ್ಕೆ ಒಪ್ಕೊಂಡು ಇನ್ನು ಮುಂದೆ ನಾವು ನಗದು ರೀತಿಯಲ್ಲಿ ಬಹುಮಾನವನ್ನು ಪುರಸ್ಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಇದಪ್ಪ ಒಪ್ಕೊಂಡಿದೆ ಇಲಾಖೆ ಕೂಡ. ಓಕೆ ಸರಿ ಆಯಿತು, ಇನ್ನು ಮುಂದೆ ಕೊಡೋಣ ಅಂತ ಹೇಳಿ ನೇರ ನಗದು ನಿಮ್ಮ ಒಂದು ಅಕೌಂಟ್ಗೆ ವರ್ಗಾವಣೆ ಆಗುತ್ತೆ, ಡೈರೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.